ಕೆಜಿಎಫ್ ನಗರದ ಇಟಿ ಬ್ಲಾಕ್ ಪ್ರದೇಶದ ಜನರ ಮನಸ್ಸಿನಲ್ಲಿ ಜೆಡಿಎಸ್ ಕೌನ್ಸಿಲರ್ ಅಭ್ಯರ್ಥಿ ಶ್ರೀ ಪ್ರಕಾಶ್ ಇಂದು ವಿಶ್ವಾಸಾರ್ಹ ಹೆಸರು. ರಾಜಕೀಯವನ್ನು ಕೇವಲ ಸ್ಥಾನ ಮತ್ತು ಖ್ಯಾತಿಗಾಗಿ ಅಲ್ಲ, ಜನರ ಸೇವೆ ಎಂದು ಪರಿಗಣಿಸುವ ಪ್ರಕಾಶ್, ಬಡವರು ಮತ್ತು ನಿರ್ಗತಿಕರ ಕಲ್ಯಾಣಕ್ಕಾಗಿ ವಿವಿಧ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಲೇ ಇದ್ದಾರೆ. ನಿರ್ದಿಷ್ಟವಾಗಿ ಹೇಳುವುದಾದರೆ, ಅವರು ಚೆಟ್ಟಿನಾಡ್ ಆಸ್ಪತ್ರೆಯ ಸಹಯೋಗದೊಂದಿಗೆ ಉಚಿತ ವೈದ್ಯಕೀಯ ಶಿಬಿರವನ್ನು ನಡೆಸಿದ್ದಾರೆ ಮತ್ತು ಸಾರ್ವಜನಿಕರ ಆರೋಗ್ಯವನ್ನು ರಕ್ಷಿಸುವಲ್ಲಿ ಉತ್ತಮ ಕೆಲಸ ಮಾಡಿದ್ದಾರೆ. ಈ ವೈದ್ಯಕೀಯ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಭಾಗವಹಿಸಿ ಪ್ರಯೋಜನ ಪಡೆದರು. ವೈದ್ಯಕೀಯ ಪರೀಕ್ಷೆ, ಸಮಾಲೋಚನೆ ಮತ್ತು ಚಿಕಿತ್ಸಾ ಮಾರ್ಗಸೂಚಿಗಳನ್ನು ನೀಡುವ ಮೂಲಕ ಇದು ಅನೇಕ ಕುಟುಂಬಗಳಿಗೆ ಹೆಚ್ಚಿನ ಸಹಾಯವನ್ನು ನೀಡಿದೆ. ಅಷ್ಟೇ ಅಲ್ಲ, ಅವರು ಬೇಸಿಗೆಯ ತಿಂಗಳುಗಳಲ್ಲಿ ಸಾರ್ವಜನಿಕರ ಬಾಯಾರಿಕೆಯನ್ನು ನೀಗಿಸಲು ಉಚಿತ ಕುಡಿಯುವ ನೀರಿನ ಸೌಲಭ್ಯಗಳನ್ನು ಒದಗಿಸುತ್ತಿದ್ದಾರೆ ಮತ್ತು ದಾರಿಹೋಕರು ಮತ್ತು ಕಾರ್ಮಿಕರಿಗೆ ಸಹಾಯ ಮಾಡುತ್ತಿದ್ದಾರೆ. ಜನರ ಕಲ್ಯಾಣವನ್ನು ಗಮನದಲ್ಲಿಟ್ಟುಕೊಂಡು ನಡೆಸಲಾಗುವ ಈ ಮಾನವೀಯ ಕಾರ್ಯಗಳು ಅವರನ್ನು ಇತರರಿಂದ ಪ್ರತ್ಯೇಕಿಸುತ್ತವೆ. ಆ ಪ್ರದೇಶದಲ್ಲಿ ನೀರಿನ ಸಮಸ್ಯೆ ಇದ್ದರೂ, ರಸ್ತೆ ಹಾಳಾಗಿದ್ದರೂ, ಬೀದಿ ದೀಪ ಕೆಲಸ ಮಾಡುತ್ತಿಲ್ಲದಿದ್ದರೂ, ಒಳಚರಂಡಿ ಸಮಸ್ಯೆ ಇದ್ದರೂ, ಅವರು ತಕ್ಷಣ ಸ್ಥಳಕ್ಕೆ ಆಗಮಿಸುತ್ತಾರೆ, ಜನರ ದೂರುಗಳನ್ನು ಆಲಿಸುತ್ತಾರೆ, ಅಧಿಕಾರಿಗಳ ಬಳಿಗೆ ಕರೆದೊಯ್ಯುತ್ತಾರೆ ಮತ್ತು ಪರಿಹಾರ ಕಂಡುಕೊಳ್ಳಲು ಕೆಲಸ ಮಾಡುತ್ತಿದ್ದಾರೆ. ಒಂದು ಫೋನ್ ಕರೆ ಸಾಕು, ಪ್ರಕಾಶ್ ತಕ್ಷಣ ಬರುತ್ತಾರೆ. ಅವರು ಜನರ ಸಮಸ್ಯೆಗಳನ್ನು ತಮ್ಮದೇ ಎಂದು ಭಾವಿಸಿ ಅವುಗಳ ಮೇಲೆ ಕ್ರಮ ಕೈಗೊಳ್ಳುತ್ತಾರೆ ಎಂದು ಆ ಪ್ರದೇಶದ ಜನರು ಹೆಮ್ಮೆಯಿಂದ ಹೇಳುತ್ತಾರೆ. ಯುವಕರನ್ನು ಪ್ರೋತ್ಸಾಹಿಸುವುದು, ವೃದ್ಧರಿಗೆ ಸಹಾಯ ಮಾಡುವುದು ಮತ್ತು ಮಹಿಳೆಯರ ಅಗತ್ಯಗಳನ್ನು ಪೂರೈಸುವಲ್ಲಿ ಯಾವಾಗಲೂ ಮುಂಚೂಣಿಯಲ್ಲಿರುವ ಪ್ರಕಾಶ್, ತಮ್ಮ ಸೇವೆಯ ಮೂಲಕ ಜನರಲ್ಲಿ ತನಗಾಗಿ ವಿಶೇಷ ಸ್ಥಾನವನ್ನು ಸೃಷ್ಟಿಸಿಕೊಂಡಿದ್ದಾರೆ. நம்ம ஏரியா ஜனங்கன்னு இல்ல, எல்லா ஏரியா ஜனங்களுக்கும் நான் போய் சப்போர்ட் பண்ணுவேன், ஹெல்ப் பண்ணுவேன். இன்னும் வேற இதுல என் நம்பர் எதா ப்ராப்ளம் தான் எனக்கு கால் பண்ணுங்க. 9901625500 என்னோட கான்டாக்ட் நம்பரு. இது கால் பண்ணுங்க. நீங்க கால் பண்ண அடுத்த நிமிஷமே நான் நிற்பேன். உங்க வீட்டு பிள்ளையான்னு நினைச்சுக்கோங்க. என்ன நான் எல்லாத்துக்கும் நான் முன்ன நிற்குவேன். உங்களுக்கு நான் சப்போர்ட் பண்ணுவேன். ஓபிடியில் இருக்குவாங்க பாருங்க, போய் பிசியோதெரபிஸ்ட் யார் சொல்லுவாங்க. இப்போ நம்ம பேர் சொல்லுங்க. ஆனந்த், வயசு தீபா கிட்ட சொல்லுங்க. அங்கே மோனிகா ரூம் மேடம் எங்கே இருக்கிறாங்க, நான் காமிச்சிட்டு சொல்லுவேன். சரி இல்லை சார், இங்கே ஃப்ரீ கப் வந்துருக்குது. அந்த ஆலமட்டில் டென்டல் காலேஜில் டவுன் இது ஒன்றும் இல்லை, ஆட் பண்ணிக்கிறாங்க. ஒன்று ரேஷன் கார்டு பண்ணுறேன் சார். அப்புறம் இருக்கும் ரேஷன் கார்டு வந்த சொல்கிறேன். தெரியும், யாருக்கு இன்ஃபார்ம் பண்ணுவோம், ஹாஸ்பிட்டலே வரீங்க, அதனால ஃபோன் நம்பர் யாருக்குன்னா வாங்கி இருக்கணும். பேர் என்ன? ಇನ್ವೆಸ್ಟಿಗೇಷನ್ಸ್ ಇರುತ್ತೆ, ಎಲ್ಲ ಫ್ರೀ. ನೀವು ಈ ಸೌಲಭ್ಯನ ನೀವು ಪಡಿಬೇಕಂದ್ರೆ ನೀವೇ ಬರಬೇಕು. ಇಲ್ಲ ನೀವು ಜನಗಳು ಜಾಸ್ತಿ ಇದೆ ಸರ್, ನೀವು ಕಳಿಸಿ, ಬಸ್ ಕಳಿಸಿ ಅಂದ್ರೆ ನಾವು ನಮ್ಮ ಹಾಸ್ಪಿಟಲಿಂದ ನಾವು ಕಳಿಸ್ತೀವಿ, ಈ ಬಸ್ ಕಳಿಸ್ತೀವಿ. ಈ ಒಳ್ಳೆ ಅವಕಾಶ ನಮ್ಮ KGF ಅಲ್ಲಿ ಇದು ಇರೋದು. ಎಲ್ರಿಗೂ ಒಂದು ಹೆಮ್ಮೆ ಕಾರ್ಯಕ್ರಮ ಅದು. ಯಾಕಂದ್ರೆ ನಮ್ ದೂರ ಹೋಗ್ಬೇಕಂದ್ರೆ ಒಂದು ಕೋಲಾರ ಹೋಗ್ಬೇಕು, ಇಲ್ಲಾಂದ್ರೆ PS ಮೆಡಿಕಲ್ ಕಾಲೇಜಿಗೆ ಹೋಗ್ಬೇಕು. ಇದೆಲ್ಲ ಸೆಂಟ್ರಲ್ ಇರೋದ್ರಿಂದ ನಾವು ತುಂಬಾ ಬಡವರು, ಈ ಏರಿಯಾದಲ್ಲಿ ಇರೋರೆಲ್ಲ ನಾವು ಎಲ್ಲ ಇದು ಯೂಸ್ ಮಾಡ್ಕೊಳ್ಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಅವ್ರು ನಮಗ್ ಬಂದು ಕೇಳಿದ್ರು, ಹಾಸ್ಪಿಟಲ್ ಬಂದು ನಮ್ಮ ಡೀನ್ ಹತ್ರ ಮಾತಾಡಿದ್ರು, ಆಮೇಲೆ ಮೆಡಿಕಲ್ ಸೂಪರಿಂಟೆಂಡೆಂಟ್ ಹತ್ರ ಮಾತಾಡಿದ್ರು, ಕೇಳಿದ್ರು ಸರ್ ನಾವು ಫ್ರೀ ಸರ್ವಿಸ್ ಮಾಡ್ಬೇಕಂದ್ರೆ ನೀವು ಸಹಾಯ ಮಾಡಬೇಕು, ನೀವು ಕ್ಯಾಂಪ್ ಎಲ್ಲ ಹಿಡಿಬೇಕು ಅಂತ ಕೇಳಿದ್ರು. ಆದ್ರಿಂದ ಈ ಕ್ಯಾಂಪ್ಗೆ ಅವ್ರ ಪರ್ಮಿಷನ್ ಇಂದ, ನಮ್ಮ ಹಾಸ್ಪಿಟಲ್ ಪರ್ಮಿಷನ್ ಇಂದ ಇಲ್ಲಿ ಬಂದು ಕ್ಯಾಂಪ್ ಮಾಡ್ತಾ ಇದೀವಿ. ಎಲ್ಲ ಜನಗಳು ಬಂದು ಹೋಗ್ತಾನೆ ಇದ್ದಾರೆ. ಬೆಳಗ್ಗೆ 9:15 ಸ್ಟಾರ್ಟ್ ಆಯ್ತು, ನಾವು ಮಾಡ್ತಾನೆ ಇದ್ವಿ. ಪೇಷಂಟ್ಗಳು ಬರ್ತಾನೆ ಇದ್ದಾರೆ, ಅವ್ರಿಗೆ ಎಲ್ಲ ಫ್ರೀ ಮೆಡಿಸಿನ್ಸ್ ಕೊಡ್ತಾ ಇದೀವಿ. ಆಮೇಲೆ ಪ್ರಕಾಶ್ ಅವರು ತಿಂಡಿ ಏನೇನೋ ಕೊಡ್ತಾ ಇದ್ದಾರೆ.
ಅವ್ರಿಗೆ ಫ್ರೀ ಗಿಫ್ಟ್ ಎಲ್ಲ ಕೊಡ್ತಾ ಇದಾರೆ. ಬರೋವ್ರಿಗೆ ಎಲ್ಲ ಪೇಷಂಟ್ಗೂ ತಿಂಡಿ, ಆಮೇಲೆ ವಾಟರ್ ಬಾಟಲ್ ಇದೆಲ್ಲ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಅವ್ರ ಸೇವೆನು ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. ನಮ್ಮ ಹಾಸ್ಪಿಟ್ಲ್ ಅವರು ನಾವು ಎಲ್ಲ ಒಂದು ಗಂಟೆ 1.5 ಗಂಟೆ ಮೇಲೆ ನಾವು ಸರ್ವಿಸ್ ಮಾಡಿ ಎಲ್ಲ ಪೇಷಂಟ್ಗಳಿಗೆ ನಾವು ಎಲ್ಲ ಚೆಕಪ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ನಾವೇ ಉಚಿತ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ನಾವು ಎಲ್ಲ ಆದ್ಮೇಲೆ ನಾವು ಫಿನಿಶ್ ಮಾಡ್ತೀವಿ ಸರ್. ಎಲ್ಲ ಜನರಲ್ ಮೆಡಿಸಿನ್ಸ್ ಇದೆ, ಸರ್ಜನ್ಸ್ ಇದ್ದಾರೆ, ಇಲ್ಲಿ ಜನರಲ್ ಸರ್ಜನ್ ಇದ್ದಾರೆ, ಆಮೇಲೆ ಅನಸ್ತೇಶಿಯಾ ಡಾಕ್ಟರ್ ಇರ್ತಾರೆ, ಪೀಡಿಯಾಟ್ರಿಕ್ ಡಾಕ್ಟರ್ ಇದ್ದಾರೆ, ಎಲ್ಲ ಡಾಕ್ಟರ್ಸ್ ಇರ್ತಾರೆ. ನಾವು ಇದು ಕ್ಯಾಂಪ್ ಆರ್ಗನೈಸ್ ಮಾಡೋದು ವೆಂಕಟೇಶ್ವರ ಅಂತ ನಮ್ಮ PR ಇದ್ದಾರೆ, ನಾನು ಹೆಲ್ತ್ ಇನ್ಸ್ಪೆಕ್ಟರ್ ಮನೋಗರ್ ಹೆಲ್ತ್ ಇನ್ಸ್ಪೆಕ್ಟರ್, ನಾನು ಶಿವ ಅಂತ ನಾವು 3 ಜನ, ಆಮೇಲೆ ಸಿಸ್ಟರ್ ಆನಂದಿ ಅಂತ ನಮ್ಮ ಸಿಸ್ಟರ್ ಸ್ಟಾಫ್ ನರ್ಸ್ ಅಸಿಸ್ಟೆಂಟ್ ಸೂಪರ್ಡೆಂಟ್ ಅವರಿದ್ದಾರೆ. ನಮ್ಮ ಫಾರ್ಮಸಿ ಪ್ರತಿಭಾ ತಪಾಸಣೆ ಕೇಂದ್ರಕ್ಕೆ ಬಂದಿದ್ದೇವೆ. ಇಲ್ಲಿ ಪ್ರಕಾಶ್ ಎನ್ನುವ ಸಮಾಜ ಸೇವಕರು ನಮಗೆ ತುಂಬ ಸಹಾಯವನ್ನು ಮಾಡುತ್ತಿದ್ದಾರೆ. ನಾವು ಪ್ರತಿಯೊಂದು ರೋಗಿಯನ್ನು ಇಲ್ಲಿ ತಪಾಸಣೆ ಮಾಡಿ ಅವರಿಗೆ ಬೇಕಾದ ಚಿಕಿತ್ಸೆಯನ್ನು ನೀಡಿ ಅವರನ್ನು ನಮ್ಮ ಆಸ್ಪತ್ರೆಗೆ ಕರೆದುಕೊಂಡೋಗಿ ಚೆಟ್ಟಿನಾಡು ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆಯಲ್ಲಿ ಈಗ ಎಲ್ಲ ಒಂದು ಅನುಕೂಲಗಳು ಇರುತ್ತವೆ ಮತ್ತು ಎಲ್ಲ ರೋಗಿಗಳನ್ನು ನೋಡ್ತಿದ್ದಾರೆ, ಎಲ್ಲ ವೈದ್ಯರು ಇದ್ದಾರೆ. ಆದ್ದರಿಂದ ಈ ಪೇಷಂಟ್ ಬಂದು ಎಲ್ಲ ಅನುಕೂಲಗಳನ್ನು ಪಡೆದುಕೊಳ್ಳಬೇಕಂತ ನಮ್ಮ ಈ ಒಂದು ಪ್ರಯತ್ನ. ಇದರಲ್ಲಿ ಈ ಸಮಾಜ ಕಾರ್ಯಕರ್ತರು ಮತ್ತು ಈ ಏರಿಯಾದ ಮುಖಂಡರು ಬಂದು ನಮಗೆ ಸಹಾಯ ಮಾಡ್ತಿದ್ದಾರೆ. ತುಂಬ ಒಳ್ಳೆಯದು. ನಮ್ಮ ಆಸ್ಪತ್ರೆಗೆ ಒಳ್ಳೆಯದಾಗಲಿ, ಇಲ್ಲಿ ರೋಗಿಗಳಿಗೂ ಒಳ್ಳೆಯದಾಗಲಿ, ಚೆನ್ನಾಗಿ ಮುಂದೆ ಬಂದು ಒಳ್ಳೆಯ ಅನುಕೂಲಗಳನ್ನು ಪಡೆಯತಕ್ಕದ್ದು. ಈ ನಮ್ಮ ಆಸ್ಪತ್ರೆಯಲ್ಲಿ ಮೊದಲಿಗಿಂತ ಈಗ ಎಲ್ಲ ಸವಲತ್ತುಗಳು ನೀಡಲಾಗುತ್ತಿದೆ ಮತ್ತು ಎಲ್ಲ ಒಂದು ಇನ್ವೆಸ್ಟಿಗೇಷನ್ಸು ಮಾಡ್ತಾ ಇದ್ದಾರೆ ಮತ್ತು ಈವನ್ ಸರ್ಜರೀಸು ಮಾಡ್ತಾ ಇದ್ದಾರೆ, ಎಲ್ಲ ಆಪ್ರೇಷನ್ಸ್ ಮಾಡ್ತಾ ಇದ್ದಾರೆ. ಒಳ್ಳೆ ನುರಿತ ಸರ್ಜನ್ಸ್ ಇದ್ದಾರೆ, ನುರಿತ ಅನಸ್ಥೆಟಿಸ್ಟ್ ಇದ್ದಾರೆ, ನುರಿತ ಮೂಳೆ ಡಾಕ್ಟ್ರುಗಳಿದ್ದಾರೆ. ಪ್ರತಿಯೊಬ್ಬರು ಈಗ ಸಿಗ್ತಾ ಇದ್ದಾರೆ. ಚರ್ಮ ರೋಗಿಗಳಿದ್ದಾರೆ, ಚರ್ಮ ಡಾಕ್ಟ್ರ್ ಇದ್ದಾರೆ, ಚರ್ಮ ರೋಗಿಗಳಿಗೂ ನೋಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಆಸ್ಪತ್ರೆ ಮತ್ತು ಇಲ್ಲಿ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ಅವಕಾಶ ಇದೆ ಮತ್ತು ಎಲ್ಲ ಚಿಕಿತ್ಸೆಯನ್ನು ಉಚಿತವಾಗಿ ನೀಡಲಾಗುತ್ತಿದೆ. ಔಷಧಿಗಳು ಪ್ಲಸ್ ಆಪ್ರೇಷನ್ನು ಸಹಿತ ಉಚಿತ ಮತ್ತು ಹೆಂಗಸರ ಗರ್ಭಿಣಿಯರ ವೈದ್ಯರು ಇದ್ದಾರೆ. ಅವರು ಒಳ್ಳೆಯ ಇದನ್ನು ಪಡೆದುಕೊಳ್ತಾರೆ. ಒಳ್ಳೆಯ ಚಾನ್ಸ್ ಇದೆ, ಇಲ್ಲಿ ಒಳ್ಳೆಯ ಅವಕಾಶ ಮಾಡ್ಕೊಳಕ್ಕೆ ಒಳ್ಳೆ ಚಾನ್ಸ್ ಇದೆ, ಸವಲತ್ತು ಪಡ್ಕೊಳಕ್ಕೆ ಒಳ್ಳೆ ಚಾನ್ಸ್ ಇದೆ. ಸೊ ಇದೆ ಸದು ನೋಡಬಾರ್ದು. ಮಕ್ಕಳಿಗೆ ಯಾರಿಗೂ ಫೋನ್ ಕೊಡಬೇಡಿ, ಫೋನ್ ಕೊಡ್ದಿರ ನೋಡ್ಕೊಳ್ಳಿ, ಆಚೆ ಬಿಡಿ, ಆಚೆ ಆಟ ಆಡಲಿ, ಎಕ್ಸಸೈಸ್ ಆಗಲಿ. ಪೋಸ್ಟ್ ಕೋವಿಡ್ ತುಂಬ ಮಕ್ಕಳು ಒಬೇಸಿಟಿಯಲ್ಲಿದ್ದಾರೆ. ಸೊ ಆಲ್ ದಿಸ್ ಚಿಲ್ಡ್ರನ್ ಹ್ಯಾವ್ ಟು ನಾಟ್ ಟೇಕ್ ಸ್ಕ್ರೀನ್ ಟೈಮ್ ಇಲ್ದಿರ ಆಚೆ ಆಟ ಆಡಿದ್ರೇ ಅವ್ರಿಗೆ ಆರೋಗ್ಯ ಚೆನ್ನಾಗಿರುತ್ತೆ. ಈ ಚೆಟ್ಟಿನಾಡ್ ಆಸ್ಪತ್ರೆಯಲ್ಲೇ ವರ್ಕ್ ಮಾಡ್ತಿದ್ದೀನಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ. ನಾವು ಹಲವಾರು ಮಕ್ಕಳನ್ನ ಇಲ್ಲಿ ಟ್ರೀಟ್ ಮಾಡ್ತಿದ್ದೀವಿ. ಏನು ತೊಂದರೆ ಇದ್ರೂ they can come to our hospital and we treat them there. Even with an emergency we are treating, and our PICU intensive care ಎಲ್ಲ ರೆಡಿ ಆಗ್ತದೆ. ಇನ್ನೊಂದು 1 ತಿಂಗಳು ರೆಡಿ ಆಗುತ್ತೆ. ನೀವೆಲ್ಲರನ್ನೂ ಕರ್ಕೊಂಬರ್ಬೋದು, ಇಲ್ಲಿಗೆ ಬರ್ಬೋದು, ಇಲ್ಲಿ ಟ್ರೀಟ್ ಮಾಡ್ತಿದ್ದೀವಿ మక్కలిಗೆ. మాట్లాడుతున్నామండి. మా చెట్టినాడు మెడికల్ కాలేజీలో అన్ని ఫెసిలిటీస్ ఫ్రీ చేస్తున్నాము. డాక్టర్స్ కన్సల్టేషను, మెడిసిన్, ల్యాబ్, CT స్కాను, ఎక్స్రే, ఈవెన్ ECG, సర్జరీ ఆల్సో ఫ్రీగా చేస్తున్నాం అనమాట. అండ్ ప్రెగ్నెన్సీ అక్కడ డెలివరీ ఆల్సో ఫ్రీగా చేసి సేవ చేస్తున్నాం మన జనాలకి. ఇది ఈయన ప్రకాష్ అయినా ఇక్కడ క్యాంప్ ఆర్గనైజ్ చేశారు, ఆయనకి మేము సపోర్ట్ చేస్తున్నాము. ఫ్యూచర్లో కూడా అన్ని చెట్నాడు నుంచి అన్ని ఈ జనాలకి ఫ్రీగా సర్వీస్ చేస్తామని మీకు చెప్తున్నాను. அந்த
கேன் கொடுத்தாப்படி, கேன்லேயும் தண்ணி கொடுத்தாப்படி, திரும்பி கேன் தண்ணியும் விட்டாப்படி. எல்லாரும் குடித்தோம். இவ்வளோ நல்லது. ஆனால் யாருக்கு எதனா ஒரு ஆபத்துன்னு சொன்னோன்னா வந்து நின்று எங்களுக்கு உதவி பண்ணுறாப்படி, எல்லாமே செய்கிறாப்படி. இப்போ ஃப்ரீ மெடிக்கல் கேம்ப் வச்சுக்கிறாப்படி. நாங்கள் எங்கெங்கேயோ போய் சுகர் பேஷண்ட்டு, பிபி பேஷண்ட்டெல்லாம் போய் தலை சுற்றி கீழே விழுந்து வசதி நின்று பார்த்துக்கிறதோட இங்கே வச்சு பக்கத்துலேயே எல்லாருக்கும் நல்லா ட்ரீட்மெண்ட் கொடுத்துருக்குறாப்படி. எல்லோரும் சந்தோஷமாக எல்லாமே ட்ரீட்மெண்ட் பண்ணின்னு எல்லாமே வசதி பண்ணி கொடுத்துக்கிறாப்படி. ஆனால் பிரகாஷ் ஏதாவது நீங்கள் இது பண்ணி எங்களுக்கு அவருக்கு நீங்கள் உதவியாக இருந்தால் அவர் எங்களுக்கு ரொம்ப எல்லாமே செய்வார். அதனால பிரகாஷ் அவர் எல்லாமே பண்ணி கொடுக்குறாரு. அப்படின்னா வந்து வைக்கிறாரு. பிரகாஷ் நல்லது பண்ணுறாரு. ரொம்ப எல்லாமே உடனே வந்து டக்குன்னு நிற்கிறாரு. அந்த டைமுக்கு வந்து டக்குன்னு நிற்கிறாரு. நல்லது செய்கிறாரு பிரகாஷ். ನನ್ನ ಹೆಸರು ಪ್ರಕಾಶ್ ಅಂತ. ಈ 16th ವಾರ್ಡಲ್ಲಿ ನಾನು ಕ್ಯಾಂಡಿಡೇಟ್ ಆಗಿ ಇದ್ದೀನಿ. ಇವತ್ತು ಬಂದು ನಾವೊಂದು ಕ್ಯಾಂಪ್ ஆர்கனைஸ் ಮಾಡಿದ್ವಿ. ಯಾಕಂದರೆ இப்போ வந்து மழை காலம் ஜாஸ்தி ஆயிடுச்சு. பசங்களுக்கு பெரியவங்களுக்கெல்லாம் வந்து ஃபீவர்ஸ் ஜாஸ்தி ஆயிடுச்சு. ஜாஸ்தி என்னென்ன வியாதிங்கெல்லாம் வருது, அது வந்து நம்மளால வந்து சரிப்படுத்த முடியல. அதுக்கு ஒரு சப்போர்ட்டாக ஒரு ஹாஸ்பிட்டல் தேவை.